ಮೈಸೂರು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರವರು ಇತ್ತೀಚೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು 5,000 ಎಕರೆ ಪ್ರದೇಶ ಅರಮನೆಗೆ ಸೇರಬೇಕು, ಅರಮನೆ ಆಸ್ತಿ, ಅದನ್ನು ನೋಂದಣಿ ಮಾಡಿಕೊಡ್ಬೇಕು ಅಂತೇಳಿ ಅವರು ಪತ್ರವನ್ನು ಬರೆದಿದ್ದರು. ಈ ಸಂದರ್ಭದಲ್ಲಿ ಸಿದ್ದಯ್ಯನಪುರ, ಬಸಾಪುರ ಅಕ್ಕಪಕ್ಕದ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದರು. ನಮ್ಮೂರು ಸಹ ಕಿತ್ಕೊಬಿಡ್ತಾರೆ ಅನ್ನೋ ಒಂದು ಭಯದಲ್ಲಿದ್ದರು. ಈ ಸಂದರ್ಭದಲ್ಲಿ ಸಿದ್ದಯ್ಯನಪುರ ಗ್ರಾಮಸ್ಥರು ಒಕ್ಲೆಬ್ಸೋಂಥ ಪ್ರಯತ್ನ ಮಾಡಿದ್ರೆ ನಾವು ಅರಮನೆ ಮುಂದಿನ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಬೆದರಿಕೆಯನ್ನು ಸಹ ಹಾಕಿದರು. ಈ ಸಂದರ್ಭದಲ್ಲಿ ಈ ಒಂದು ಗ್ರಾಮಸ್ಥರ ಒಂದು ಹೇಳಿಕೆಯಿಂದ ಪ್ರಮೋದಾದೇವಿ ಒಡೆಯರವರು ಮೊನ್ನೆ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಯಾವ ಕಾರಣಕ್ಕೂ ಆತಂಕಕ್ಕೊಳಗಾಗಬೇಡಿ, ನಾವು ಯಾವುದೇ ಕಾರಣಕ್ಕೂ ಒಕ್ಲೆಬ್ಸಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ನಾವು ಗ್ರಾಮಸ್ಥರನ್ನು ಮಾತಾಡ್ಸೋಣ ಅಂತೇಳಿ ವಾರ್ತಾಭಾರತಿ ಸಿದ್ದಯ್ಯನಪುರ ಗ್ರಾಮಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಊರಿನ ಗ್ರಾಮಸ್ಥರು ಯಾರೂ ಸಹ ಪ್ರತಿಕ್ರಿಯೆ ಕೊಡಲ್ಲ ಅಂತೇಳಿ ನಿರಾಕರಿಸಿದ್ದಾರೆ. ಒಂದು ಊರಿನಲ್ಲಿ ಒಂದು ಕಟ್ಟಾಪಣೆ ಮಾಡ್ಕೊಂಡಿದ್ದಾರೆ. ಮೈಸೂರು ಮಹಾರಾಣಿಯವರು ನಮಗೆ ಯಾವ ಕಾರಣಕ್ಕೂ ಒಕ್ಲೆಬ್ಸಲ್ಲ ಅಂತ ಹೇಳಿದ್ಮೇಲೆ ನಾವು ಯಾರೂ ಮಾತಾಡಬಾರ್ದು, ಯಾವುದೇ ಪತ್ರಿಕೆ ಆಗಲಿ ಟಿ ವಿ ಚಾನಲ್ ಆಗಲಿ ಯಾರೇ ಬಂದರೂ ಸಹ ಯಾವುದೇ ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳಿಕೆ ಕೊಟ್ಟರೆ, ಯಾರೇ ಹೇಳಿಕೆ ಕೊಟ್ಟರು ನಾವು ಅವ್ರಿಗೆ ದಂಡ ಹಾಕೋಂಥ ಒಂದು ಕ್ರಮ ತಗೋಬೇಕಾಗತ್ತೆ ಅಂತೇಳಿ ಒಂದು ಊರಿನಲ್ಲೇ ಆದಂಥ ಒಂದು ನಿಬಂಧನೆಯನ್ನು ಹಾಕ್ಕೊಂಡು ಆದೇಶ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಊರಿನ ಯಾರೊಬ್ಬರು ಸಹ ಮಾತಾಡಲಿಲ್ಲ. ಸುಮಾರು ಜನನ ನಾವು ಮಾತಾಡ್ಸೋಂಥ ಪ್ರಯತ್ನ ಮಾಡಿದ್ವು, ಆದರೆ ಯಾರೂ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲಿಲ್ಲ. ಯಾವುದೇ ಪತ್ರಿಕೆ ಆಗಲಿ ಚಾನಲ್ ಆಗಲಿ ಅಲ್ಲಿಗೆ ನಾವು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ, ಹಾಗಾಗಿ ನಾವು ಯಾವುದೂ ಕೇಳಬೇಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ.